ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಸಾಮಾನ್ಯವಾಗಿ ಪಕ್ಷ ಪದ್ಧತಿಯಲ್ಲಿ 3 ವಿಧಗಳು ಅವುಗಳ ಬಗ್ಗೆ ನೋಡಿದ್ದೀವಿ. ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ ಅನ್ನೋ ವಿಷಯ ನೋಡಿದ್ದೀವಿ. ಆದರೆ ಇವತ್ತು ನಾವು ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಎಂಬ ವಿಷಯದ ಬಗ್ಗೆ ನೋಡೋಣ. ಇಲ್ಲಿ ಸುಮಾರು 10 ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳಿದ್ದಾವೆ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ, ಭಿನ್ನ ಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರ ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರದ ಶಕೆ. ಇಷ್ಟು ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಕುರಿತು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಬೀಳ್ಬೋದು ವಾರ್ಷಿಕ ಪರೀಕ್ಷೆಯಲ್ಲಿ. ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಪ್ರಶ್ನೆ ಉತ್ತರವನ್ನು ತಾವೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇಲ್ಲಿ ಸಂವಿಧಾನೇತರ ಬೆಳವಣಿಗೆ ಏನಪ್ಪ ಇದು? ಭಾರತದ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖವಿಲ್ಲ. ಆದರೆ ಸಂವಿಧಾನದ 19ನೇ ವಿಧಿ ಅನ್ವಯ ದೇಶದ ಎಲ್ಲ ಪ್ರಜೆಗಳಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಮಾತನಾಡುವ ಹಕ್ಕ ಇದೆ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕ ಇದೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ. ಸ್ವಾತಂತ್ರ್ಯ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿವೆ. ಆದರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕವಾಗಿ ಆಧಾರವಿಲ್ಲದಿರುವುದು ಇದರಿಂದ ನಮಗೆ ಅರಿವಾಗುತ್ತೆ. ಆದರೆ ಈ ವಾಕ್ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಹೊಂದಿದ್ದೇವೆ. ಆದರೆ ಸಂವಿಧಾನಾತ್ಮಕವಾಗಿ ಆಧಾರ ಇರುವುದೇ ಭಿನ್ನ ಸಂವಿಧಾನೇತರ ಬೆಳವಣಿಗೆ ಅಂತಕ್ಕಂಥ ವಿಷಯ ನಾವು ತಿಳ್ಕೊತೀವಿ. ಆದರೆ ಇಲ್ಲಿ ಬಹುಪಕ್ಷ ಪದ್ಧತಿಯ ಅಸ್ತಿತ್ವ ಅಂತ ನಾವು ಕರಿತೀವಿ. ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಭಾಳಷ್ಟು ಪಕ್ಷಗಳು ಇಲ್ಲಿ ಅಸ್ತಿತ್ವದಲ್ಲಿದ್ದಾವೆ. ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರಗಳಿಂದ ಕೂಡಿರುವುದರಿಂದ, ಜನರ ದೃಷ್ಟಿಕೋನಗಳು ಭಿನ್ನ ಭಿನ್ನವಾಗಿರುವುದರಿಂದ ಇಲ್ಲಿ ಬಹುಪಕ್ಷ ಪದ್ಧತಿಗಳು ಅಸ್ತಿತ್ವದಲ್ಲಿದ್ದಾವೆ. ವೈಶಿಷ್ಟ್ಯಪೂರ್ಣವಾದ ರಾಜಕೀಯ ಪಕ್ಷಗಳ ಪರಂಪರೆಗೆ ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳಾಗಿ ಎಂಬ 2 ರೀತಿಯ ಪಕ್ಷಗಳಿವೆ. ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳಂತಕ್ಕಂಥವು 2 ರೀತಿ ಇವೆ. ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರವಾಗಿ ಇಟ್ಟುಕೊಂಡೇ ಅವುಗಳು ಅಸ್ತಿತ್ವಕ್ಕೆ ಬಂದಿದ್ದರೆ, ಕೆಲವು ಪ್ರಾಂತೀಯ ಹಿತಾಸಕ್ತಿಗಳಾದ ನೆಲ, ಜಲ, ಭಾಷೆ ಇವುಗಳ ರಕ್ಷಣೆಗೆ ಉಗಮಿಸಿ ಕೆಲವು ಪಕ್ಷಗಳು ಮಣ್ಣಿನ ಮಗ ಸಿದ್ಧಾಂತದ ಆಧಾರದ ಮೇಲೆ ಜಾತಿ, ಧರ್ಮ, ಬುಡಕಟ್ಟದ ಹಿತಾಸಕ್ತಿಗೆ ಅನುಗುಣವಾಗಿ ಅನೇಕ ಬಹುಪಕ್ಷಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿವೆ. ಆದರೆ ಕೆಲ ದೇಶಗಳಲ್ಲಿ 2 ಪಕ್ಷಗಳನ್ನು ನಾವು ಕಾಣ್ತೀವಿ. ಆದರೆ ನಮ್ಮ ದೇಶದಲ್ಲಿ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ. ಸುಮಾರು ಪಕ್ಷಗಳಿದ್ದಾವೆ. ಯಾವ ಪಕ್ಷ ಅಸ್ತಿತ್ವಕ್ಕೆ ಬರ್ತದೆ, ಯಾವ ಪಕ್ಷ ಸರ್ಕಾರವನ್ನು ಆಳ್ತದೆ ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋದೇ ಅಷ್ಟೇ ಕಷ್ಟದಾಯಕವಾದದ್ದು. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ವಿವಿಧ ಜನಾಂಗ, ವಿಭಿನ್ನ ಧರ್ಮ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಇವೆಲ್ಲವುಗಳ ನೆಲೆಗಳ ಮೇಲೆ ಇವತ್ತು ಬಹುಪಕ್ಷಗಳು ಅಸ್ತಿತ್ವದಲ್ಲಿ ಇವೆ ಅನ್ನೋದನ್ನು ನಾವು ಅರ್ಥೈಸ್ಕೋಬಹುದು. ಇನ್ನು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನಗಳಿದ್ದಾವೆ. ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಆ ಪಕ್ಷಗಳಲ್ಲಿ ಹಲವು ರೀತಿಯ ಒಡಕುಗಳಿದ್ದಾವೆ, ಹಲವು ರೀತಿಯ ಗೊಂದಲಗಳಿದ್ದಾವೆ, ಹಲವು ರೀತಿಯ ಸಮಸ್ಯೆಗಳಿದ್ದಾವೆ. ಆದರೆ ಒಂದು ಪಕ್ಷಗಳಲ್ಲಿ ಒಡಕ ಉಂಟಾಗಿ ಪರಸ್ಪರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವಿಲೀನ ಆಗುವ ಸಂದರ್ಭಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕಗಳನ್ನು ಉಂಟು ಮಾಡಿ ಕೆಲವೊಮ್ಮೆ ಬೇರೆ ಬೇರೆ ಪಕ್ಷಗಳಿಗೆ ಸೇರಿ ಬೇರೆ ಪಕ್ಷವನ್ನು ಕಟ್ಟುವುದು, ಬೇರೆ ಪಕ್ಷದಲ್ಲಿ ಸೇರುವುದು, ಒಂದು ಪಕ್ಷವನ್ನು ಬಿಡೋದು, ಇನ್ನೊಂದು ಪಕ್ಷಕ್ಕೆ ಹೋಗುವುದು, ಅಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಆಡಳಿತಕ್ಕಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಅನೇಕ ರೀತಿಯ ಹೋರಾಟವನ್ನು ಮಾಡೋದು. ಪಕ್ಷದಲ್ಲಿ ವಿಲೀನವಾಗಿ ಸರ್ವೇ ಸಾಮಾನ್ಯವಾಗಿ ಅನುಸರಿಸಿಕೊಂಡು ಬಂದಿರತಕ್ಕಂಥ ಧೋರಣೆಗಳನ್ನು
ನುಚ್ಚು ನೂರು ಮಾಡಿ ಹಿರಿಯ ರಾಜಕೀಯ ಮುಖಂಡರು ಪಕ್ಷದಲ್ಲಿ ಒಡಕು ಮತ್ತು ವಿಲೀನದಂಥ ಸಮಸ್ಯೆಗಳಲ್ಲಿ ಬರುವುದರಿಂದ ಅಲ್ಲಿ ಅನುಭವ ವರ್ಚಸ್ಸಿಗೆ ಧಕ್ಕೆ ಉಂಟಾಕೆ ಹಲವಾರು ಪಕ್ಷಗಳು ಇವತ್ತು ನಾಶವಾಗೋದನ್ನು, ಒಡಕವಾಗೋದನ್ನು, ವಿಲೀನವಾಗೋದನ್ನು ನಾವು ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಸುಮಾರು ವರ್ಷಗಳ ಹಿಂದೆ ಒಂದು ಪಕ್ಷಕ್ಕೆ ಬಲ ಪಕ್ಷವಿರದೇ ಇದ್ದಾಗ ಕೆಲವೊಂದು ಪಕ್ಷದವರು ಇನ್ನೊಂದು ಪಕ್ಷಕ್ಕೆ ಹೋಗೋದು, ಆ ಪಕ್ಷದವರು ಈ ಕಡೆಗೆ ಬರೋದು, ಈ ಒಂದು ಸಮಸ್ಯೆಯಿಂದ ದೇಶದಲ್ಲಿ ಅನುಭವ, ಅದರ ಅಸ್ತಿತ್ವ, ರಾಜಕೀಯ ಧೋರಣೆಗಳು, ಸಿದ್ಧಾಂತಗಳು, ತತ್ವಗಳು ಅಲ್ಲಿ ಗಾಳಿಗೆ ತೂರುವಂಥ ವ್ಯವಸ್ಥೆ ಇವತ್ತು ಬರ್ತಾ ಇದೆ. ಇನ್ನು ಏಕಪಕ್ಷ ಪ್ರಾಬಲ್ಯತೆ, ಕ್ಷೀಣತೆ. ಒಂದೇ ಪಕ್ಷ 1951-52ರಿಂದ ಯಾವಾಗ ನಮ್ಮ ಸಂವಿಧಾನ ಅಥವಾ ನಮ್ಮ ಚುನಾವಣೆಗಳು ಪ್ರಾರಂಭ ಆದೋ ಒಂದೇ ಪಕ್ಷ ಅಸ್ತಿತ್ವದಲ್ಲಿತ್ತು. ರಾಜಕೀಯ ಪಕ್ಷಗಳ ಅಸ್ತಿತ್ವದಲ್ಲಿದ್ದರೂ 1947ರಿಂದ 1977ರವರೆಗೆ ಕಾಂಗ್ರೆಸ್ ಪಕ್ಷ ಬಲಾಢ್ಯವಾಗಿ ಅಧಿಕಾರವನ್ನು ನಡೆಸಿತ್ತು. ನಂತರ ಪಕ್ಷದ ನಾಯಕರ ಧೋರಣೆಗಳಿಂದ 1977ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕ್ಷೀಣತೆಗೆ ಅಥವಾ ಅದರ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಲವು ಪಕ್ಷಗಳ ಮೈತ್ರಿಕೂಟದ ಜನತಾ ಪಕ್ಷ, ಅನೇಕ ಪಕ್ಷಗಳು ಅಸ್ತಿತ್ವದಲ್ಲಿ ಬರ್ತವೆ. 1984ರ ಚುನಾವಣೆಯನ್ನು ಹೊರತುಪಡಿಸಿದರೆ ದೇಶದಲ್ಲಿ ಅಂದಿನಿಂದ ಇಂದಿನವರೆಗೆ ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಒಂದೇ ಪಕ್ಷಕ್ಕೆ ಹೆಚ್ಚಿನ ಪಕ್ಷಗಳು ಬಲಪಡಿಸುವುದು ಅಷ್ಟು ಕಷ್ಟದಾಯಕವಾಗಿದೆ. ಇವತ್ತು ನಿರ್ದಿಷ್ಟವಾದಂಥ, ಸ್ಪಷ್ಟವಾದಂಥ ಬಹುಮತ ಬರದೇ ಇರುವಂಥ ಅನೇಕ ರಾಷ್ಟ್ರೀಯ ಪಕ್ಷಗಳು ಇವತ್ತು ಒದ್ದಾಡ್ತಾ ಇರೋದನ್ನು ಅಥವಾ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅನೇಕ ಪಕ್ಷಗಳದಾವು. ಇವತ್ತು ನಾವು ಪಕ್ಷಗಳನ್ನು ನೋಡ್ತಾ ಹೋಗಿಬಿಟ್ರೆ ಮುಂದಿನ ಅವಧಿಯಲ್ಲಿ ನೋಡೋಣ ಅವೆಲ್ಲ ಪಕ್ಷಗಳನ್ನು. ಇನ್ನು ಭಿನ್ನಮತೀಯತೆ. ಭಾರತ ರಾಜಕಾರಣದಲ್ಲಿ ಭಿನ್ನಮತೀಯತೆ ಎಂಬುದು ಒಂದು ಜಾಡ್ಯ, ಅದು ಒಂದು ಅಂಟದು, ಹೋಗಲಾಗದಲ್ಲ. ಸ್ವಾರ್ಥ, ಒಣ ಪ್ರತಿಷ್ಠೆಗಾಗಿ ಸದಾ ಒಂದು ರೀತಿಯಿಂದಲೇ ಜನರಲ್ಲಿ ಭಿನ್ನಮತಿಯನ್ನು ಉಂಟು ಮಾಡಿ, ಭಿನ್ನ ಚಟುವಟಿಕೆಗಳನ್ನು ಉಂಟು ಮಾಡಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯನ್ನು ತರ್ತಕ್ಕಂಥ ಅನೇಕ ಅಸ್ಥಿರತೆಯ ರಾಜಕೀಯ ಕಾರಣಗಳು ಇವತ್ತು ಮೂಡ್ತಾ ಇದೆ. ಭಾರತ ರಾಜಕಾರಣಿಗಳು ಸದಾ ಒಂದು ಭಿನ್ನಮತೆಯನ್ನು ಉಂಟು ಮಾಡಿ, ಇಂಬು ನೀಡಿ ಕೆಲವೊಮ್ಮೆ ಪ್ರಜೆಗಳ ಮೇಲೆ ಅನವಶ್ಯಕವಾದಂಥ ಸಲ್ಲದ ಆರೋಪಗಳನ್ನು, ಸಲ್ಲದ ವಿಚಾರಗಳನ್ನು ಹೊರಿಸಿ ಅವಧಿ ಪೂರ್ವ ಚುನಾವಣೆಗಳನ್ನು ನಡೆಸೋದು ಕೂಡ ನಾವು ಇವತ್ತು ಕಾಣ್ತಾ ಇದ್ವಿ. ಜನರಲ್ಲಿ ಏನೋ ಒಂದು ಗೊಂದಲ ಉಂಟು ಮಾಡೋದು, ಏನೋ ಒಂದು ತೊಂದರೆಯನ್ನು ಉಂಟು ಮಾಡೋದು, ಭಿನ್ನಮತಿಯನ್ನು ಉಂಟು ಮಾಡೋದು, ಭಾಷಾ ಸಮಸ್ಯೆಗಳು, ಜಾತಿಯ ಸಮಸ್ಯೆಗಳು, ನಿಗಮ ಮಂಡಳಿಗಳು, ಹಲವಾರು ಸಮಸ್ಯೆಗಳನ್ನು ಅಲ್ಲಿ ಜಾರಿಗೆ ತಂದುಬಿಡೋದು, ಅಲ್ಲಿ ಒಡಕನ್ನು ಉಂಟು ಮಾಡೋದು ಪ್ರಜೆಗಳಲ್ಲಿ. ಈ ರೀತಿ ಉಂಟು ಮಾಡೋದರಿಂದ ಅಲ್ಲಿ ಭಿನ್ನಮತೀಯತೆಯಿಂದ ಒಂದು ಪಕ್ಷಕ್ಕೆ ತೊಂದರೆ ಆಗ್ತಾಯಿದೆ. ಇನ್ನು ಪಕ್ಷಾಂತರ ಪಿಡುಗು. ಹಣದ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನಸಭೆಯಲ್ಲಿದ್ದಾರೆ, ವಿಧಾನಸಭೆಯಲ್ಲಿದ್ದಾರೆ, ಸದಸ್ಯರಿದ್ದಾರೆ. ತಮಗೆ ಅಧಿಕಾರ ಸಿಗದೇ ಇದ್ದಾಗ, ಶಾಸಕ ಸ್ಥಾನ ಸಿಗದೇ ಇದ್ದಾಗ, ಸಚಿವ ಸ್ಥಾನ ಸಿಗದೇ ಇದ್ದಾಗ, ತಾವು ಬಯಸಿದ ಒಂದು ಅಧಿಕಾರ ಸಿಗದೇ ಇದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಗಳನ್ನು ಸೃಷ್ಟಿಸಿ ಅಧಿಕಾರದ ಬೆನ್ನತ್ತಿ ಮತ್ತೊಂದು ಪಕ್ಷಕ್ಕೆ ಹೋಗುವುದು ಇವತ್ತು ಭಾರತದಲ್ಲಿ ಪಕ್ಷಾಂತರ ಪಿಡುಗು ನಿರಂತರವಾಗಿ ನಾವು ಒಂದು ದೃಷ್ಟಿಕೋನದಿಂದ ಕಾಣ್ತಾ ಇದ್ದೇವೆ. ಕಳೆದ 2 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ದಳದಲ್ಲಿ ಒಡಕು ಉಂಟಾಗಿ ಪಕ್ಷಾಂತರ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಕುದುರೆ ವ್ಯಾಪಾರ ಅಂತೆ ಮಾಡಿ ಆ ಕಡೆದ ಜನ ಈ ಕಡೆಗೆ ಬಂದು ಸುಮಾರು ಸರ್ಕಾರ ಅಸ್ಥಿರವಾಗಿ ನಿಂತಿತ್ತು. ಇದು ನಾವು ಪಕ್ಷಾಂತರ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ. ಇನ್ನು ನಾಯಕತ್ವದ ವರ್ಚಸ್ಸು. ಒಂದು ನಾಯಕನಾಗಬೇಕು, ನಾನೇ ಲೀಡರ್ ಆಗಬೇಕು. ಸಂವಿಧಾನದ ಅಡಿಯಲ್ಲಿ ಭಾರತದ ಒಂದು ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರ್ತಕ್ಕಂಥ ಧರ್ಮ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವತೆ, ರಾಷ್ಟ್ರೀಯತೆ, ಜಾತ್ಯತೀತತೆ ಇವೆಲ್ಲ ತಮ್ಮ ಪಕ್ಷದ ನಾಯಕರ ಓಲೈಕೆಗಾಗಿ, ಅವರನ್ನು ಒಲಿಸಿಕೊಳ್ಳುವ ಸಲುವಾಗಿ ಪ್ರಾಮುಖ್ಯತೆ ನೀಡುತ್ತಿರುವುದು ಸರ್ವೇ ಸಾಮಾನ್ಯ. ಉದಾಹರಣೆಗಾಗಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರು ತಮ್ಮ ವರ್ಚಸ್ಸಿಗಾಗಿ, ನಾಯಕತ್ವದ ವರ್ಚಸ್ಸಿಗಾಗಿ ರಾಜೀವ್ ಗಾಂಧಿಯವರು ಅವತ್ತು, ಶಿವಸೇನೆಯ ಬಾಳಾ ಠಾಕ್ರೆ ಅವರಾಗಿರ್ಬೋದು, AIADMKಯ ರಾಮಚಂದ್ರನ್ ಅವರಾಗಿರ್ಬೋದು, ತಮ್ಮ ಪಕ್ಷದ ಯಾವುದೇ ನಿರ್ಧಾರಗಳಲ್ಲಿ
ಅದರ ನಾಯಕರೇ ನಿರ್ಣಾಯಕ ಪಾತ್ರ ವಹಿಸ್ತಿದ್ರು. ಅಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದೂರ ಸರಿಸಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ವಾರ್ಥಪರ ರಾಜಕಾರಣ ಮಾಡ್ತಾರೆ. ಇಲ್ಲಿ ತತ್ವರಹಿತ ರಾಜಕೀಯ ಪಕ್ಷಗಳು, ಭಾರತದ ರಾಜಕೀಯ ಪಕ್ಷಗಳಿಗೆ ಈ ಮಾತು ಸರ್ವೇ ಸಾಮಾನ್ಯವಾಗಿ ಒಪ್ಪುತ್ತದೆ. ಚುನಾವಣೆಯ ಸಮಯದಲ್ಲಿ ಒಂದು ಪಕ್ಷದ ಮತ್ತೊಂದು ಪಕ್ಷದ ವಿರುದ್ಧ ಕತ್ತೆ ಮೆಸಿತಾ ಇರ್ತಾರೆ. ಒಂದೊಂದು ಪಕ್ಷದ ತನ್ನದೇ ಆಗಿರ್ತಕ್ಕಂಥ ರಾಜಕೀಯ ಒಂದು ತತ್ವಗಳು, ಸಿದ್ಧಾಂತಗಳು, ಅವರ ಒಂದು ತತ್ವಗಳು ಅಥವಾ ಅದರ ವಿಚಾರಗಳು, ಧೋರಣೆಗಳು, ದೇಶಗಳು, ಗುರಿಗಳು ಒಂದೊಂದು ಪಕ್ಷದ ಭಿನ್ನ ಭಿನ್ನವಾಗಿರುತ್ತವೆ. ಆದರೆ ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಆ ಸಿದ್ಧಾಂತಗಳನ್ನು ಅಲ್ಲಗಳೆಯೋದು, ಅದರ ಮೇಲೆ ಕತ್ತಿ ಮೆಸೆಯೋದು ಇದು ಸರ್ವೇ ಸಾಮಾನ್ಯವಾದದ್ದು. ಇದರ ವಿರುದ್ಧ ಅಪಪ್ರಚಾರ, ಅಪಸ್ವರಗಳನ್ನು ಹಾಕೋದು, ಅದರ ಒಂದು ನೀತಿ ಸಂಹಿತೆಗಳು ಚೆನ್ನಾಗಿಲ್ಲ, ಅದರ ತತ್ವಗಳು ಸರಿಯಾಗಿಲ್ಲ, ಅದರ ಗುರಿಗಳು ಸರಿಯಾಗಿಲ್ಲ, ಆ ಪಕ್ಷ ಹೀಗಿದೆ, ಈ ಪಕ್ಷ ಹೀಗಿದೆ, ನಮ್ಮ ಪಕ್ಷ ಚೆನ್ನಾಗಿದೆ ಅಂತಕ್ಕಂಥ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದನ್ನು ನಾವು ಕಾಣ್ತಾ ಇರ್ತೀವಿ. ಚುನಾವಣೆಗಳ ಮುಗಿದ ಮೇಲೆ ರಾಜಕೀಯ ಧ್ರುವೀಕರಣಕ್ಕಾಗಿ ಅಪವಿತ್ರ ಮೈತ್ರಿಕೂಟಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸ್ತಾರೆ. ಅಪವಿತ್ರ ಒಂದು ಪಕ್ಷ ಇನ್ನೊಂದು ಪಕ್ಷವನ್ನು ಕತ್ತಿ ಮೆಸೆಯೋದನ್ನು ಚುನಾವಣಾ ಸಂದರ್ಭದಲ್ಲಿ ನೋಡ್ತೀವಿ. ಆದರೆ ಚುನಾವಣೆ ಗೆದ್ದು ಬಂದ ನಂತರ ಒಂದು ಪಕ್ಷದವರು ಯಾವ ಪಕ್ಷವನ್ನು ಜರಿದಿರ್ತಾರೆ, ಬೈದಿರ್ತಾರೆ, ಅದರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿರ್ತಾರೆ, ಅದೇ ಪಕ್ಷಕ್ಕೆ ಮತ್ತೆ ಬಂದು ಸೇರುವಂಥ ಒಂದು ಅಪವಿತ್ರ ಮೈತ್ರಿಕೂಟವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಪ್ರಜೆಗಳ ಪ್ರಗತಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಸರ್ಕಾರದಲ್ಲಿ ಪಾಲ್ಗೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳೋದನ್ನು ಕೂಡ ನಾವು ಕಾಣ್ತಾ ಇರ್ತೀವಿ. ಆದರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಭಾರತ ಸ್ವಾತಂತ್ರ್ಯಗೊಂಡ ನಂತರ 30 ವರ್ಷಗಳವರೆಗೆ ಕಾಂಗ್ರೆಸ್ ಪಕ್ಷ ತನ್ನ ಬಲಿಷ್ಠತೆಯನ್ನು, ತನ್ನ ಪ್ರಬಲತೆಯನ್ನು, ಪ್ರಾಬಲ್ಯವನ್ನು ಪ್ರಶ್ನಾತೀತವಾಗಿ ಹೊಂದಿತ್ತು. ಆದರೆ ನಂತರದ ಬೆಳವಣಿಗೆಯಲ್ಲಿ ರಾಜ್ಯದ ನೆಲ, ಭಾಷೆ, ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅಸ್ತಿತ್ವಕ್ಕೆ ಬಂದ ಪ್ರಾದೇಶಿಕ ಪಕ್ಷಗಳ ಒಂದು ಬಹಳ ಪ್ರಭಾವಶಾಲಿಯಾಗಿ ಬೆಳೆದವು. ಅವುಗಳ ಒಂದು ಅಸ್ತಿತ್ವ ನೆಲ, ಜಲ, ಒಂದು ಪ್ರಾಂತೀಯ ಹಿತಾಸಕ್ತಿಗೆ, ಪ್ರಜೆಗಳ ಯೋಗಕ್ಷೇಮಕ್ಕಾಗಿ, ಪ್ರಜೆಗಳ ಅವಶ್ಯಕತೆಯನ್ನು ಪೂರೈಸುಗೋಸ್ಕರವಾಗಿ ಆ ಪಕ್ಷಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆಯುವುದನ್ನು ಕೂಡ ನಾವು ಕಾಣ್ತೀವಿ. ರಾಷ್ಟ್ರೀಯ ಪಕ್ಷಗಳ ಕೇಂದ್ರ ಸರ್ಕಾರ ರಚಿಸಲು ಅಗತ್ಯವಿರುವ ಬಹುಮತಗಳನ್ನು ಪಡೆದಿದ್ದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲ ನೀಡುವ ಮೂಲಕ ಸರ್ಕಾರವನ್ನು ರಚಿಸಲಿಕ್ಕೆ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗಾಗಿ 1989ರಲ್ಲಿ ಡಾಕ್ಟರ್ ವಿ.ಪಿ. ಸಿಂಗ್ ಅವರು ತೆಲಂಗಂ ದೇಶನ ಪಾತ್ರ, 1990ರಲ್ಲಿ ಪಿ.ವಿ. ನರಸಿಂಹರಾವ್ ಸರ್ಕಾರದ ಉಳಿವಿಗಾಗಿ ಜೆ.ಎಂ ಸದಸ್ಯರ ಬೆಂಬಲ, ನಂತರದ ಬೆಳವಣಿಗೆ ತಮಿಳುನಾಡಿನ ಡಿ.ಎಂ.ಕೆ, ಎಐ.ಡಿ.ಎಂ.ಕೆಯ ಬಿಹಾರಿನ ಆರ್.ಜೆ.ಡಿ, ಒರಿಸ್ಸಾದ ಬಿಜು ಪಟ್ನಾಯಕ್ ಅವರ ಜನತಾದಳ, ಉತ್ತರ ಪ್ರದೇಶದ ಎಸ್.ಜಿ, ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮುಂತಾದ ರಾಷ್ಟ್ರದ ಪ್ರಮುಖ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸೋದನ್ನು ನಾವು ಕಾಣ್ತಾ ಇದ್ದೇವೆ. 1980ರಲ್ಲಿ ವಿ.ಪಿ. ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಅಲ್ಲಿ ತೆಲುಗು ದೇಶನ ಪಕ್ಷಗಳು ಅವರಿಗೆ ಬೆಂಬಲ ಕೊಟ್ಟಿದ್ದು. ಪಿ.ವಿ. ನರಸಿಂಹರಾವ್ ಅವರು ಸರ್ಕಾರದ ಉಳಿವಿಗಾಗಿ ಅನೇಕ ಪಕ್ಷಗಳು ಬೆಂಬಲ ಕೊಟ್ಟಿದ್ದು. ತಮಿಳುನಾಡಿನ ಪಕ್ಷಗಳಾಗಿರ್ಬೋದು, ಬಿಹಾರಿನ ಆರ್.ಜೆ.ಡಿ, ಬಿಜು ಪಟ್ನಾಯಕ್, ಒರಿಸ್ಸಾದ ಬಿಜು ಪಟ್ನಾಯಕ್ ಜನತಾ ಪಕ್ಷ, ಹೀಗೆ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಗಳು. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಕೂಡ ಒಂದೊಂದು ಸಲ ಅಲ್ಲಿ ಬಹುಮತವನ್ನು ಅಥವಾ ಅದರ ಪ್ರಾಬಲ್ಯವನ್ನು ಕೂಡ ನಾವು ಕಾಣ್ತಾ ಇರ್ತೀವಿ. ಇನ್ನು ಧಾರ್ಮಿಕ ಮತ್ತು ಭಾಷಾವಾರ ಪಕ್ಷಗಳು, ಇಲ್ಲಿ ಭಾರತದಲ್ಲಿ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವ ಮೌಲ್ಯಗಳಿಗಾಗಿ ಜಾತ್ಯತೀತ ಮತ್ತು ಭಾತೃತ್ವ ಮನೋಭಾವನೆಯನ್ನು ಕಾಣುವುದನ್ನು ಕೂಡ ನಾವು ಪ್ರತಿನಿಧಿಸುವುದನ್ನು ಕೂಡ ಅಲ್ಲಿ ಕಾಣ್ತಾ ಇದ್ದೀವಿ. ಒಂದು ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿರುವ ನಾವು ಪ್ರಯತ್ನಿಸ್ತೀವಿ. ಉದಾಹರಣೆಗಾಗಿ ನೋಡ್ರಿ, ಒಂದು ಮೌಲ್ಯಗಳಾದ ಜಾತ್ಯತೀತ ಮತ್ತು ಭಾತೃತ್ವ ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗಳ ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಕೆಲವೊಂದು ರಾಜ್ಯಗಳನ್ನು ಅಸ್ತಿತ್ವದಲ್ಲಿ ತರಲು ಪ್ರಯತ್ನಿಸ್ತೇವೆ. ಉದಾಹರಣೆಗಾಗಿ ತಮಿಳುನಾಡಿನ ಡಿ.ಎಂ.ಕೆ ಪಕ್ಷದ ಹಿಂದಿ ವಿರೋಧಿ ನೀತಿ ನೋಡಿ. ತಮಿಳುನಾಡಿನವರು ಇವತ್ತು ಕೂಡ ಹಿಂದಿಯನ್ನು ವಿರೋಧಿಸ್ತಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್, ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್, ಇಲ್ಲಿ ನಾವು ಹಿಂದಿನೇ ಅಲ್ಲಿ ಪ್ರಾಬಲ್ಯ ಇದೆ. ಆದರೆ ತಮಿಳುನಾಡಿನ ಕೆಲವೊಂದು ಜನ ಇವತ್ತು ಹಿಂದಿಯನ್ನು ಮಾತನಾಡೋದಿಲ್ಲ, ಅದನ್ನು ವಿರೋಧಿಸ್ತಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಕಾರ್ಯಕರ್ತರು ಧಾರ್ಮಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಅಲ್ಲಿ ಮರಾಠಿಯ ಪ್ರಾಬಲ್ಯ ಇದೆ. ಆದರೆ ಅವರು ಧರ್ಮದ ಒಂದು
ಹೆಸರಿನಲ್ಲಿ ಇವತ್ತು ಕೂಡ ಅಲ್ಲಿ ಭಾಷಾವಾರ ಮತ್ತು ಧಾರ್ಮಿಕ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ನಡೀತಾ ಇವೆ. ಪಂಜಾಬಿನಲ್ಲಿ ಅಕಾಲಿ ದಳದ ಧಾರ್ಮಿಕ ನೀತಿ, ಮುಸ್ಲಿಂ ಲೀಗ್ನಲ್ಲಿ ಕೋಮುವಾದಿ ನೀತಿ, ಚುನಾವಣಾ ಆಯೋಗ ಎಂಥ ಒಂದು ಧಾರ್ಮಿಕ ಮತ್ತು ಭಾಷಾ ಹಿತಾಸಕ್ತಿಗಳ ರಾಜಕೀಯ ಪಕ್ಷಗಳು ಹೊಂದಬಾರದು ಎಂದು ಎಷ್ಟು ಸ್ಪಷ್ಟವಾಗಿ ಹೇಳಿದರೂ ಕೂಡ ಇವು ಇತ್ತೀಚೆಗೆ ಅಸ್ತಿತ್ವದಲ್ಲಿ ಇವೆ ಅಂತಂದರೆ ಯಾವ ರೀತಿಯಾಗಿ ಒಂದು ಧಾರ್ಮಿಕ ಮತ್ತು ಭಾಷಾವಾರಗಳ ಮೇಲೆ ರಾಜ್ಯ ಪ್ರಭುತ್ವ ನಡೀತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಇಲ್ಲಿ ಭಾರತದಲ್ಲಿ ಎಡ ಮತ್ತು ಬಲಪಂಥೀಯ ಪಕ್ಷಗಳಿದ್ದಾವೆ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಡಪಂಥೀಯ ಪಕ್ಷಗಳಾದ CPI ಮತ್ತು CPI-M ಅಂತಕ್ಕಂಥ ಒಂದು ಸಮಾಜವಾದಿ ಪಕ್ಷಗಳು ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾವೆ. ಆದರೆ ಪಕ್ಷಗಳ ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿದ್ದು ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಕೆಲವು ಅಂಗಪಕ್ಷಗಳೆನಿಸಿರುವ ಬಲಪಂಥೀಯ ಪಕ್ಷಗಳು ಕೂಡ ಇವತ್ತು ಪ್ರಸ್ತುತದಲ್ಲಿ ಜಾರಿಯಲ್ಲಿವೆ. ಇನ್ನು ಸಮ್ಮಿಶ್ರ ಸರ್ಕಾರದ ಸೆಕೆ ಇವತ್ತು ಏನಾಗ್ತಾ ಇದೆ ಅಂದರೆ, ಚುನಾವಣೆಗಳ ನಡೆದು ಫಲಿತಾಂಶಗಳ ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಪಷ್ಟವಾದ ಬಹುಮತ ಸಿಗದೇ ಇದ್ದಾಗ ಅಲ್ಲಿ ಒಂದು ರೀತಿಯ ಗೊಂದಲಗಳು ಉಂಟು ಮಾಡಿದ್ದನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಮೊನ್ನೆ ಕರ್ನಾಟಕದಲ್ಲಿ ಕೂಡ ವಿಧಾನಸಭೆಯಲ್ಲಿ ಆದಾಗ ಸುಮಾರು 2 ವರ್ಷಗಳ ಹಿಂದೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ ಅಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ದು. ಅದಕ್ಕಿಂತ ಪೂರ್ವದಲ್ಲಿ BJP ಮತ್ತು ಜನತಾದಳ ಕೂಡಿಕೊಂಡು ಸರ್ಕಾರ ರಚನೆ ಮಾಡಿದ್ದು. ಆದರೆ ಅವರಲ್ಲಿ ಒಡಕುಗಳು ಉಂಟಾದಾಗ ನಡುಮಧ್ಯದಲ್ಲಿ ಮಧ್ಯಂತರ ಚುನಾವಣೆ ಬರುವಂಥ ಪ್ರಸಂಗ ಬಂತು. ಮೊನ್ನೆ ಇಲ್ಲಿನೂ ಕೂಡ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡಿಕೊಂಡು ಕರ್ನಾಟಕದಲ್ಲಿ ಸರ್ಕಾರ ಆಳುವಾಗ ಅಲ್ಲಿನೂ ಕೂಡ ಸಮಸ್ಯೆ ಬಂದಾಗ ಮತ್ತೆ BJPಯು ತನ್ನ ಪ್ರಾಬಲ್ಯವನ್ನು ತೋರಿಸ್ಕೊಂಡು ಅಲ್ಲಿ ಪಕ್ಷಗಳ ಬಲಾಬಲ ಆಗಿ ಪಕ್ಷಾಂತರಗಳು ನಿಷೇಧ ಕಾಯ್ದೆ ಇದ್ರೂ ಕೂಡ ಅಲ್ಲಿ ಪಕ್ಷಾಂತರ ಒಂದು ಪ್ರಭಾವದಿಂದ ಅಲ್ಲಿ ಸಮಸ್ಯೆ ಕೂಡ ಉಂಟಾಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಇಂಥ ಸಮ್ಮಿಶ್ರ ಸರ್ಕಾರದ ಪರಂಪರೆಯನ್ನು 1989ರಿಂದ ಈಚೆಗೆ ನೋಡುತ್ತಿದ್ದೇವೆ. ವಿಭಿನ್ನ ಸಿದ್ಧಾಂತಗಳು ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡೋದರಿಂದ ಸಾಮಾನ್ಯವಾಗಿ ಕಾರ್ಯಕ್ರಮದಲ್ಲಿ ಸರ್ಕಾರವನ್ನು ರಚಿಸಲು ಅನೇಕ ತೊಂದರೆಗಳು ಉಂಟಾಗ್ತಾ ಇವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ರಾಜಕೀಯ ಪಕ್ಷಗಳ ಕಾರ್ಯಗಳು, ಇಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು ರಾಜಕೀಯ ಪಕ್ಷಗಳ ಕಾರ್ಯಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿನೂ ಕೂಡ ಒಂದು 10 ಇಲ್ಲಿ ಅಂಶಗಳನ್ನು ಕಾಣ್ತಾ ಇದ್ದೀವಿ. ಕಾರ್ಯಗಳನ್ನು ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವುದು. ರಾಜಕೀಯ ಪಕ್ಷಗಳ ಪ್ರಾಥಮಿಕ ಕಾರ್ಯವೆಂದರೆ ತಮ್ಮ ಒಂದು ಕಾರ್ಯಚಟುವಟಿಕೆಗಳು ಏನಂದರೆ ತಮ್ಮ ಪ್ರಣಾಳಿಕೆಗಳನ್ನು ಹೊರಡಿಸುವುದು. ಗೆದ್ದ ಸರ್ಕಾರ ತಾನು ಪ್ರಣಾಳಿಕೆಯಲ್ಲಿ ಇಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಅಧಿಕಾರ ಸೂತ್ರವನ್ನು ಹಿಡಿದಾಗ ಆ ಪಕ್ಷದ ಪರವಾಗಿ ಕಾರ್ಯಚಟುವಟಿಕೆಯನ್ನು ರಚಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭ ನಾವು ಕಾಣ್ತೇವೆ. ಇನ್ನು ಅಭ್ಯರ್ಥಿಗಳ ಆಯ್ಕೆಯನ್ನು ಕೂಡ ನಾವು ಕಾಣ್ತೇವೆ. ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಆಗಬೇಕು, ಗೆದ್ದ ಅಧಿಕಾರವನ್ನು ಹಿಡಿಬೇಕು, ಜೊತೆಗೆ ತಮ್ಮ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವ ಸಂದರ್ಭವುಳ್ಳಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಆ ಪಟ್ಟಿಯನ್ನು ತಯಾರಿಸಿ ಸ್ಪರ್ಧೆಗೆ ಇಳಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು ರಾಜಕೀಯ ಶಿಕ್ಷಣ ಮತ್ತು ಅರಿವು ನೋಡ್ತಾ ಇದ್ದೀವಿ. ಇಲ್ಲಿ ರಾಜಕೀಯ ಪಕ್ಷಗಳ ಜನತೆಗೆ ರಾಷ್ಟ್ರೀಯ ಶಿಕ್ಷಣ ನೀಡಿ ಅವರಲ್ಲಿ ತಮ್ಮ ಜವಾಬ್ದಾರಿಗಳ ಬಗ್ಗೆ ಅರಿವು ಮೂಡಿಸುವುದು, ಪಕ್ಷ ಅಧಿಕಾರಕ್ಕೆ ಬರಲು ತನ್ನ ಸಿದ್ಧಾಂತಗಳು ಮತ್ತು ತತ್ವಗಳ ಧೋರಣೆಗಳನ್ನು, ಚುನಾವಣೆಯ ಪ್ರಣಾಳಿಕೆಗಳನ್ನು ಮತದಾರರಿಗೆ ಸೂಕ್ತವಾದಂಥ ಮಾಹಿತಿ ನೀಡುವುದು, ದೇಶದ ಸಮಸ್ಯೆಗಳನ್ನು ಮುಂದಿಟ್ಟು ಮುಂದಿನ ಆ ಸಮಸ್ಯೆಗಳನ್ನು ಪರಿಹಾರ ಮಾರ್ಗಗಳನ್ನು ಸೂಚಿಸಿ ಅವರಿಂದ ಮತವನ್ನು ಸ್ವೀಕರಿಸುವುದು, ಮತದಾರರಿಗೆ ಅನೇಕ ವಿಷಯಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ರಾಜಕೀಯ ನಿರ್ಧಾರಗಳನ್ನು ಕೈಗೊಳ್ಳುವುದು, ಇವೆಲ್ಲ ಆ ರಾಜಕೀಯ ಶಿಕ್ಷಣ ಮತ್ತು ಅರಿವು ಭಾಳ ಮುಖ್ಯವಾಗಿರ್ತದೆ. ಮತದಾರರಿಗೆ ರಾಜಕೀಯ ನಿರ್ಧಾರಗಳನ್ನು ತಿಳುವಳಿಕೆಯನ್ನು ಮೂಡಿಸುವುದು ಒಂದು ಪ್ರೇರಣೆ ಇದಾಗಿರುತ್ತದೆ. ಇನ್ನು ಚುನಾವಣೆಗೆ ಸ್ಪರ್ಧಿಸುವುದು. ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಸರ್ಕಾರವು ರಾಜಕೀಯ ಪಕ್ಷಗಳಿಂದ ಕೂಡಿರುವ ಸರ್ಕಾರವಾಗಿರುವುದರಿಂದ ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾದ್ರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ, ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕಿಳಿಸೋದು, ಆತನ ಪ್ರತಿಷ್ಠೆ ಅಥವಾ ಆತನ ಪಕ್ಷದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಉದ್ದೇಶ, ಚುನಾವಣೆಯಲ್ಲಿ ಗೆಲ್ಲುವುದು, ಮತದಾರರನ್ನು ಸೆಳೆಯುವುದು,
ನಾನಾ ರೀತಿಯ ಪ್ರಲೋಭನೆಗಳನ್ನು ನೀಡುವುದು, ಆಕರ್ಷಕ ಜಾಹೀರಾತುಗಳನ್ನು ನೀಡಿ ಚುನಾವಣೆ ಕಣಕ್ಕೆ ನಿಂತು ಆ ಚುನಾವಣೆಗೆ ಸ್ಪರ್ಧಿಸಿ ತಮ್ಮ ಪ್ರಚಾರವನ್ನು ಕೈಗೊಳ್ಳತಕ್ಕಂಥ ಕಾರ್ಯ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿ ಮಾಡಬೇಕಾಗತ್ತೆ. ಇನ್ನು ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ರಾಜಕೀಯ ಪಕ್ಷಗಳು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ನೋಡಿ, ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಆಕರ್ಷಿಸಿ ಗೆದ್ದು ಬಹುಮತವನ್ನು ಪಡೆದಂಥ ಸರ್ಕಾರವನ್ನು ರಚಿಸಿ ನಂತರ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರು ತಯಾರಾಗಬೇಕು. ಪಕ್ಷದಲ್ಲಿ ಶಿಸ್ತು ಹಿತನುಡಿಗಳ ಮೂಲಕ ಪಕ್ಷದವನ್ನು ಕಟ್ಟೋದು, ಆಮೇಲೆ ಆಡಳಿತಾರೂಢ ಕೆಲವು ಪಕ್ಷಗಳನ್ನು ಸದಸ್ಯರನ್ನು ಒಂದುಗೂಡಿಸಿ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತ ನಿರ್ವಹಣೆ ಮಾಡೋದು, ಚುನಾವಣಾ ಸಮಯದಲ್ಲಿ ಮತದಾರರಿಗೆ ನೀಡತಕ್ಕಂಥ ಆಶ್ವಾಸನೆಗಳನ್ನು ಜಾರಿಗೆ ತರುವುದು, ಇವೆಲ್ಲವನ್ನು ಈಡೇರಿಸಲಿಕ್ಕೆ ಆತ ಸತತ ಪ್ರಯತ್ನ ಮಾಡಬೇಕಾದದ್ದು ಈ ರಾಜಕೀಯ ಪಕ್ಷಗಳ ಕಾರ್ಯಗಳಾಗಿರ್ತವೆ. ಇನ್ನು ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ಯಾವ ಪಕ್ಷ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಪ್ರಬಲವಾಗಿ ಒಂದು ಸ್ಪರ್ಧೆಗೆ ಇಳಿದಾಗ ಒಂದು ಪಕ್ಷ ಸರ್ಕಾರವನ್ನು ನಡೆಸ್ತಾ ಇದ್ದರೆ ಇನ್ನೊಂದು ಪಕ್ಷ ಬಹುಮತವನ್ನು ಪಡೆಯದೇ ಇರುವಂಥ ಪಕ್ಷ ವಿರೋಧ ಪಕ್ಷವಾಗಿ ಆ ಸರ್ಕಾರದ ಒಂದು ಧ್ಯೇಯೋದ್ದೇಶಗಳು ಧೋರಣೆಗಳು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತಾ ಇದ್ದಾವೆ, ಅವುಗಳನ್ನು ಜಾರಿಗೆ ತರ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ಅವರನ್ನು ಸರಿ ದಾರಿಗೆ ತರಲಿಕ್ಕೆ ವಿರೋಧ ಪಕ್ಷವಾಗಿ ಒಂದು ಕಾರ್ಯನಿರ್ವಹಣೆ ಮಾಡಬೇಕಾಗಿರೋದು ಸಂವಿಧಾನಾತ್ಮಕವಾಗಿ ಅದು ಮಹತ್ವದ ಕಾರ್ಯವಾಗಿರುತ್ತದೆ. ಜನಜಾಗೃತಿ ಮೂಡಿಸಬೇಕು. ಆಡಳಿತಾರೂಢ ಪಕ್ಷ ಕೆಲವೊಮ್ಮೆ ಬಹುಮತವನ್ನು ಕಳೆದುಕೊಂಡು ಅಧಿಕಾರ ತ್ಯಜಿಸಿದಾಗ ವಿರೋಧ ಪಕ್ಷವು ಆ ಬಹುಮತವನ್ನು ತೋರಿಸಿ ಆ ಪಕ್ಷವನ್ನು ಮತ್ತೆ ಆಳಲಿಕ್ಕೆ ಇವರು ಬದ್ಧರಾಗಿರಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಕಾರ್ಯನಿರ್ವಹಣೆ ಮತ್ತು ಜವಾಬ್ದಾರಿ ಇದಾಗಿರುತ್ತದೆ. ಇನ್ನು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು. ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸಬೇಕು, ಅವುಗಳನ್ನು ರಚಿಸ್ಕೋಬೇಕು, ಅವುಗಳನ್ನು ಸೆರೆ ಹಿಡಬೇಕು. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರ. ಭಾರತವು ವೈವಿಧ್ಯವಾದಂಥ ದೇಶ, ಅನೇಕ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರ ಒಳಗೊಂಡಿದೆ. ಜೊತೆಗೆ ಇಲ್ಲಿ ಸಮಸ್ಯೆಗಳ ಪ್ರಜೆಗಳ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಸಾಂಸ್ಕೃತಿಕ ರಂಗಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಇವುಗಳನ್ನು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನು ಈಡೇರಿಸಿಕೊಂಡು ಅವುಗಳನ್ನು ಕ್ರೋಢೀಕರಿಸಿಕೊಂಡು ಅವುಗಳನ್ನು ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸತತವಾಗಿ ತಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು ಇದು ಒಂದು ಕಾರ್ಯ. ಇನ್ನು ಸರ್ಕಾರ ಮತ್ತು ಜನರ ನಡುವೆ ಸೇತುವೆ. ನೋಡಿ, ಆಳುವ ಸರ್ಕಾರ ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಒಂದು ವೇಳೆ ಆ ಕಾರ್ಯದಲ್ಲಿ ಏನಾದರೂ ಪಕ್ಷದ ನಾಯಕರು ಸರ್ಕಾರದ ಕಾರ್ಯಕ್ರಮಗಳನ್ನು ಮುಂದೆ ಇಟ್ಟಾಗಿ ಕೂಡ ಆ ಕಾರ್ಯಗಳು ಅಷ್ಟು ಯಶಸ್ವಿಯಾಗಿ ಬರದೇ ಇದ್ದರೆ ಆ ಕುಂದುಕೊರತೆಗಳನ್ನು ಹೋಗಲಾಡಿಸೋಕ್ಕೆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಮತ್ತು ಆ ರಾಜಕೀಯ ಪಕ್ಷಗಳು ಮತದಾರರ ಮನಸ್ಸಿನಲ್ಲಿ ಉಳಿಯಲು ಸತತ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿ ಆ ಜನರ ಸಮಸ್ಯೆಗೆ ಸ್ಪಂದಿಸಿ ತಮ್ಮ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸತತ ಪ್ರಯತ್ನ ಮಾಡಬೇಕು ಆ ಆಳುವ ಪಕ್ಷ ಮತ್ತು ಗೆದ್ದ ಸರ್ಕಾರ. ಇನ್ನು ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ. ರಾಜಕೀಯ ಪಕ್ಷಗಳು ದೇಶದಲ್ಲಿರುವ ವಿವಿಧ ಜಾತಿ, ಧರ್ಮ, ಜನಾಂಗ, ಪ್ರದೇಶ ಸೇರಿದ ಜನರ ವಿವಿಧ ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಗಳಾದ ಜಾತ್ಯತೀತ, ಭಾತೃತ್ವ ಮುಂತಾದ ಪ್ರಜೆಗಳ ಮೂಲಕ ಐಕ್ಯತೆಯನ್ನು ಮೂಡಿಸಬೇಕು. ದೇಶದ ಬಿಕ್ಕಟ್ಟಿಗೆ ಸಿಲುಕಿದಾಗ ಅಲ್ಲಿ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸಬೇಕು. ದೇಶದ ಆಂತರಿಕ ಸಮಸ್ಯೆಗಳ ಸಿಲುಕಿದಾಗ ಪ್ರಜೆಗಳ ಭಾತೃತ್ವ ಮನೋಭಾವನೆಯನ್ನು ಮೂಡಿಸಬೇಕು. ದೇಶದಲ್ಲಿ ಒಳ್ಳೆಯ ವಿವಿಧ ವರ್ಗಗಳಿಗೆ ಒಳ್ಳೆಯ ಮನೋಭಾವನೆಗಳನ್ನು ಮೂಡಿಸಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ. ದೇಶಕ್ಕೆ ಏನಾದರೂ ಗಂಡಾಂತರಗಳು ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕಾಪಾಡಬೇಕಾಗ್ತದೆ. ದೇಶಕ್ಕೆ ಗಂಡಾಂತರ ಪರಿಸ್ಥಿತಿ ಬಂದಾಗ ಉದಾಹರಣೆಗಾಗಿ ಪಾಕಿಸ್ತಾನ 1998ರಲ್ಲಿ ಪಾಕಿಸ್ತಾನ ಸುಳುಕೋರರು ಕಾರ್ಗಿಲ್ದ ಸಂದರ್ಭದಲ್ಲಿ ಆವಾಗ ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿ ನಾವೆಲ್ಲ ದೇಶದ ಜನರು ದೇಶಕ್ಕಾಗಿ ದುಡಿಬೇಕು ಅಂತಕ್ಕಂಥ ಒಂದು ಪ್ರತಿಧ್ವನಿ ಅಲ್ಲಿ ಧ್ವನಿ ಕೇಳಬೇಕು. ಆವಾಗ ಆ ರಾಷ್ಟ್ರೀಯ ಪಕ್ಷವನ್ನು ಒಂದು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ರಾಜಕೀಯ ಪಕ್ಷಗಳ ಕಾರ್ಯಗಳು ಅತ್ಯಂತ ಪ್ರಮುಖವಾಗಿರುತ್ತವೆ. ಆ ಚುನಾವಣಾ ಸಂದರ್ಭದಲ್ಲಿ ಹಾಕಿಕೊಂಡಿರ್ತಕ್ಕಂಥ ಎಲ್ಲ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನಾವು ಆಳುವ ಸರ್ಕಾರದಲ್ಲಿ ಈ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ ಅಂತಕ್ಕಂಥ ವಿಷಯದ ಬಗ್ಗೆ ಇಲ್ಲಿವರೆಗೆ ನೋಡಿದ್ದೀವಿ. ಇನ್ನು ನಾಳಿನ ಅವಧಿಯೊಳಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಂಬ ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.